ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾಪತಿ. ಕರ್ನಾಟಕ ಗೌರ್ನಮೆಂಟ್ ಜನಗಳಿಗೆ ನೀಡಿರ್ತಕ್ಕಂಥ ಪಂಚ ಗ್ಯಾರಂಟಿಗಳಿಂದ ನಮ್ಮ ಗೌರ್ನಮೆಂಟಿಗೆ ನಷ್ಟಗಳ ಬಗ್ಗೆ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹೇಳಬಾರ್ದು, ಆದರೂ ಕೂಡ ನಿಮಗೆ ತಿಳಿಯಲಿ ಅಂತ ಹೇಳ್ತಾ ಇದ್ದೀನಿ. ಆದರೂ ಇಷ್ಟು ನಷ್ಟ ಇದ್ದರೂ ಕೂಡ ಗೌರ್ನಮೆಂಟ್ ನಮಗೆ ಹೆಲ್ಪ್ ಮಾಡ್ತಿದೆ ಅಂತಂದರೆ ಎಷ್ಟು ಗ್ರೇಟಪ್ಪ ಈ ಗೌರ್ನಮೆಂಟು ಅಂತ ಯೋಚನೆ ಮಾಡೋಕ್ಕೋಸ್ಕರ ನಾನು ಈ ಮಾತು ಹೇಳ್ತೀನಿ. ಸರ್ಕಾರದ ಹಣಕಾಸಿಗೆ ಕೊರತೆ ಅಂದರೆ ಸರ್ಕಾರದ ಹಣಕಾಸಿನ ಒತ್ತಡ ಜಾಸ್ತಿ ಆಗ್ಬೋದು. ಇದರಿಂದ ಪರಿಣಾಮ ರಾಜ್ಯದ ಬಜೆಟ್ ಮೇಲೆ ಭಾರಿ ಹೊರೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕಡಿಮೆಯಾಗುವ ಸಾಧ್ಯತೆ. ಎರಡನೇದಾಗಿ ಅವಲಂಬನೆ ಹೆಚ್ಚಾಗುವ ಅಪಾಯ. ಇದರಿಂದ ಉಚಿತ ಯೋಜನೆಗಳಿಗೆ ಜನರು ಹೆಚ್ಚು ಅವಲಂಬಿತರಾಗಬಹುದು. ಉದ್ಯೋಗ ಮಾಡುವ ಆಸಕ್ತಿ ಕಡಿಮೆಯಾಗುವ ಭೀತಿ. ಮೂರನೇದಾಗಿ ಅಕ್ರಮ ಅಂದರೆ ಮಧ್ಯಮ ವರ್ತಿಗಳ ಮೂಲಕ ಭ್ರಷ್ಟಾಚಾರ. ನಾಲ್ಕನೇದಾಗಿ ವಿದ್ಯುತ್ ಮತ್ತು ಸಾರಿಗೆ ವ್ಯವಸ್ಥೆಗೆ ಒತ್ತಡ ಅಂದರೆ ಉಚಿತ ವಿದ್ಯುತ್ನಿಂದ ವಿದ್ಯುತ್ ಕೊರತೆ ಮತ್ತು ಉಚಿತ ಪ್ರಯಾಣದಿಂದ ಬಸ್ಸುಗಳಲ್ಲಿ ಗಿರಕಿ ಅಂದರೆ ಗಲಾಟೆಗಳು, ಕ್ರೌಡು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಮತ್ತು ಐದನೇದಾಗಿ ದೀರ್ಘಾವಧಿ ಸ್ಥಿರತೆ ಪ್ರಶ್ನೆ ಅಂದರೆ ದೀರ್ಘಕಾಲ ಈ ಯೋಜನೆಗಳು ನಿಭಾಯಿಸಲು ಕಷ್ಟ ಮತ್ತು ಸಾಲ ಹೆಚ್ಚಾಗುವ ಸಾಧ್ಯತೆ. ಇದರಿಂದ ಉಚಿತ ಸಹಾಯ ತಾತ್ಕಾಲಿಕ ಪರಿಹಾರ ಅಂದರೆ ಉಚಿತ ಸಹಾಯ ಯಾವತ್ತು ತಾತ್ಕಾಲಿಕ ಪರಿಹಾರ ಅಂತ ದೊಡ್ಡವರು ಹೇಳ್ತಾರೆ. ಮತ್ತು ಇದೇ ಸ್ಥಿರ ಅಭಿವೃದ್ಧಿ ಶಾಶ್ವತ ಪರಿಹಾರ ಅಂತ ಕೂಡ ದೊಡ್ಡವರು ಹೇಳ್ತಾರೆ. ಇಷ್ಟು ಕಷ್ಟ ಇದ್ದರೂ ಕೂಡ ಈ ಗೌರ್ನಮೆಂಟು ನಿಮಗೆ ಕೊಡ್ತಾ ಇದೆ ಅಂತಂದರೆ ಗ್ರೇಟ್. ಮತ್ತು ಇದರಲ್ಲಿ ಇದನ್ನೆಲ್ಲ ನಿಭಾಯಿಸಲಿಕ್ಕೆ ನಮ್ಮ ಗೌರ್ನಮೆಂಟು ಶಕ್ತಿ ಉತ್ಪತ್ತಿ ಮಾಡ್ತಾ ಇದೆ. ಅದು ಯಾವುದಾದರೆ ಕೆಲವೊಂದು ಹೇಳ್ತೀನಿ ಕೇಳಿ. ಎಲ್ಲ ಯೋಜನೆಗಳಿಗೂ ಆಡಿಟ್ ಮತ್ತು ಮಾನಿಟರಿಂಗ್ ಮಾಡಿಸ್ತಾ ಇದ್ದಾರೆ. ಮತ್ತು ನೇರ ಹಣ ವರ್ಗಾವಣೆ ಮೂಲಕ ಮಧ್ಯವರ್ತಿಗಳ ನಿವಾರಣೆ ಮಾಡ್ತಾ ಇದ್ದಾರೆ. ನಕಲಿ ಫಲಾನುಭವಿಗಳ ಪತ್ತೆ ಅಂದರೆ ಆಧಾರ್ ಕಾರ್ಡ್ ಡಾಟಾ ಮ್ಯಾಚಿಂಗ್, ಇದರಲ್ಲೂ ಕೂಡ ಪತ್ತೆ ಹಚ್ತಾ ಇದ್ದಾರೆ. ಮತ್ತು ಆದಾಯವನ್ನು ಸುಧಾರಿಸುವುದು ಅಂದರೆ ರೆವಿನ್ಯೂ ಇಂಪ್ರೂವ್ಮೆಂಟ್, ತೆರಿಗೆ ತಪ್ಪಿಸುವಿಕೆ ತಡೆ ಮಾಡ್ತಾರೆ. ಸರ್ಕಾರದ ಖಾಲಿ ಭೂಮಿಗಳ ಕಟ್ಟಡಗಳು ಉಪಯೋಗಿಸೋದು, ಮತ್ತು ಪ್ರವಾಸೋದ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ಮಾಡೋದು, PPT ಮಾದರಿ ಯೋಜನೆಗಳನ್ನ ಉತ್ಪತ್ತಿ ಮಾಡೋದು ಎಕ್ಸೆಟ್ರಾ ಎಕ್ಸೆಟ್ರಾ. ಮತ್ತು ಸ್ಮಾರ್ಟ್ ಆ್ಯಪ್ಸ್ನ ಡೆವಲಪ್ ಮಾಡೋದು ಅಂದರೆ ಉದಾಹರಣೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಬೇಕಪ್ಪ, ಇವಾಗ ಗೌರ್ಮೆಂಟ್ ಡಾಕ್ಯುಮೆಂಟ್ ಬೇಕು, ಇದರಿಂದ ಅವರು ಅಲ್ಲಿ ಹೋಗಬೇಕು, ಎನರ್ಜಿ ಸೇವ್ ಆಗೋಲ್ಲ, ಎನರ್ಜಿ ವೇಸ್ಟು, ಕೆಲಸ ಬಿಟ್ಟು ಹೋಗಬೇಕು, ಅಲ್ಲಿ ನಿಂತ್ಕೋಬೇಕು. ಗೌರ್ಮೆಂಟ್ ಅವ್ರು ಬಂದಿರಲ್ಲ, ಲೀವ್ ಹಾಕಿರ್ತಾರೆ, ಸೊ ಕೆಲಸಗಳಾಗೋದಿಲ್ಲ, ಮತ್ತೆ ಬರಬೇಕು, ಮತ್ತೆ ಇನ್ನೊಂದು ದಿವಸ ಹೋಗಬೇಕು. ಇದರಿಂದ ಸ್ಮಾರ್ಟ್ ಆ್ಯಪ್ ಕೊಟ್ಟ ಮೇಲೆ ಆಟೋಮೆಟಿಕ್ ಗೌರ್ಮೆಂಟ್ ವೆಬ್ಗೆ ಹೋಗಿ ಡೌನ್ಲೋಡ್ ಮಾಡಬೇಕು. ಅದಕ್ಕೊಂದು ಫೀಸ್ ಅಂತ ಇರುತ್ತೆ, ಆ ಫೀಸ್ ಕಟ್ಟಿ ಡೌನ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ ಡಾಕ್ಯುಮೆಂಟ್ಸ್. ಡಿಜಿಟಲ್ ಸಿಗ್ನೇಚರ್ ಸಮೇತ ನಿಮಗೆ ಬರುತ್ತೆ. ಈ ಥರ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು. ಮತ್ತು ಇದೇ ರೀತಿ ಯಾವುದೇ ಲ್ಯಾಂಡ್ ರಿಜಿಸ್ಟರ್ ಆದ ತಕ್ಷಣ ಮುಟೇಷನ್ನು, ಪಾಣಿ, ಪಟ್ಟ ಎಲ್ಲದಕ್ಕೂ ಕನ್ವರ್ಟ್ ಆಗೋಗುತ್ತೆ. ಅದು ಒಂದೊಂದು ಡಾಕ್ಯುಮೆಂಟ್ಗೂ ಇಷ್ಟು ಫೀಸ್ ಅಂತಿರುತ್ತೆ, ಅದು ಆಟೋಮೆಟಿಕ್ ಡೆಬಿಟ್ ಮಾಡ್ಕೊತಾರೆ. ನಮಗೆ ಬೇಕಂತಂದರೆ ಮಾತ್ರ ಡೌನ್ಲೋಡ್ ಮಾಡುವಾಗ ಫೀಸ್ ಕಟ್ಟಾಗುತ್ತೆ. ರಿಜಿಸ್ಟ್ರೇಷನ್ ಟೈಮ್ ರಿಜಿಸ್ಟ್ರ್ ಫೀಸ್ ಅಷ್ಟೇ. ಡೌನ್ಲೋಡ್ ಬೇಕಂದರೆ ಮಾತ್ರ ನಾವು ಕಚೇರಿ ಆಫೀಸ್ಗೆ ಹೋಗೋಂಗಿಲ್ಲ, ಹಿಂಗೆ ನಾವು ಡೌನ್ಲೋಡ್ ಮಾಡ್ಬೋದು. ಅದು ಗೌರ್ಮೆಂಟ್ ಡೆವಲಪ್ ಮಾಡ್ತಾಯಿದೆ. ಅದರಿಂದ ಅವ್ರಿಗೆ ಫೀಸ್ಗಳು ಆನ್ಲೈನಲ್ಲಿ ಡೆಬಿಟ್ ಆಗುತ್ತೆ, ಅವ್ರಿಗೆ ಗೌರ್ಮೆಂಟ್ ಹೋಗಿ ಸೇರುತ್ತೆ. ಈ ಥರ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿ ನಿಮಗೆ ಉಚಿತ ಸೌಲಭ್ಯಗಳು ಕೊಡೋಕ್ಕೆ ಅವಕಾಶ ಮಾಡ್ತಾಯಿದ್ದಾರೆ, ಶಕ್ತಿ ತೊಗೊತಾ ಇದ್ದಾರೆ. ಇನ್ನು ಅವರಿಗೆ ದೇವರು ಒಳ್ಳೇದು ಮಾಡಿ, ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು, ಇನ್ನೂ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಿ, ಒಳ್ಳೆ ಫೆಸಿಲಿಟಿನ ಮಾಡಲಿ ಅಂತ ಹೇಳ್ತಾ, ನಿಮಗೂ ಒಳ್ಳೆಯದಾಗಲಿ, ಗೌರ್ಮೆಂಟ್ಗೂ ಒಳ್ಳೆಯದಾಗಲಿ.
ಎಲ್ಲರಿಗೂ ಒಳ್ಳೆಯದಾಗತ್ತೆ ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭ ದಿನ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.